ನನ್ಗಂತೂ ಬಹಳ ಇಷ್ಟ ಆದಂತ ಕತೆ ಇದು. ಒಂದೇ ಕಾಂಪೌಂಡ್, ಒಂದು ಗೋಡೆ ಇರುತ್ತೆ. ಆ ಗೋಡೆ ಆಚೆ ಒಂದು ಮನೆ, ಈಚೆ ಒಂದು ಮನೆ. ಇಲ್ಲಿ ಒಬ್ರು ಒಂದು 60ರ ಹರಿಯದ ವ್ಯಕ್ತಿ, ಇಲ್ಲಿ ಒಬ್ಬ 25ರ ಹರಿಯದ ವ್ಯಕ್ತಿ. ಇಬ್ರು ಒಂದೇ ದಿನ ಒಂದು ಗಿಡವನ್ನ ತಂದು ಬೆಳೆಸ್ತಾರೆ. ಈ 60ರ ಹರಿಯದ ವ್ಯಕ್ತಿ ಆ ಗಿಡಕ್ಕೆ ಎಷ್ಟು ಬೇಕು ಅಷ್ಟೇ ಪೋಷಕಾಂಶ, ಎಷ್ಟು ಬೇಕು ಅಷ್ಟೇ ನೀರು ಕೊಟ್ಟು ಗಿಡವನ್ನ ಬೆಳೆಸ್ತಾ ಇರ್ತಾರೆ. ಈಚೆ ಈ ಹುಡುಗನು ಅದಕ್ಕೆ ಬೇಕಾಗುವಂತದನ್ನೆಲ್ಲ ಕೊಟ್ಟು ಬೆಳೆಸ್ತಾ ಇರ್ತಾನೆ. ಎರಡೂ ಕೂಡ ಬೆಳೀತಾ 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 ದೊಡ್ಡದಾಗ್ತಾ ಆಗ್ತಾ ಹೋಗುತ್ತೆ. ಒಂದು ದಿನ ಜೋರಾದಂತಹ ಗಾಳಿ ಮಳೆಗೆ ಈ ಹುಡುಗ ಬೆಳೆಸಿದಂತಹ ಗಿಡ ಬಿದ್ದು ಬಿಡುತ್ತೆ. ಈಚೆ ಏನೂ ಆಗೋದಿಲ್ಲ. ಯಾಕೆ ಅನ್ನುವಂತಹ ಒಂದು ಕುತೂಹಲ ಮೂಡಿದಾಗ ಅಲ್ಲಿ ಅರ್ಥ ಆಗತ್ತೆ, ಈ ವ್ಯಕ್ತಿ ಆ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟೇ ಪೋಷಕಾಂಶಗಳನ್ನ ಕೊಟ್ಟಿರ್ತಾರೆ. ಬೇರೆ ಉಳಿದ ಪೋಷಕಾಂಶ ನೀರಿಗೆ ಆ ಗಿಡ ಅನ್ನುವಂಥದ್ದು ತನ್ನ ಬೇರುಗಳನ್ನ ಬಿಟ್ಟು 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 ಕೆಳಗಡೆ ಹೋಗ್ತಾ ಹೋಗ್ತಾ ಹುಡುಕೋದಕ್ಕೆ ಶುರು ಮಾಡ್ತು. ತನ್ನದೇ ಸ್ವಪ್ರಯತ್ನದಲ್ಲಿ ಅದು ಆಳವಾಗಿ ಬೇರನ್ನ ಬಿಡ್ತಾ ಬಿಡ್ತಾ ಹೋಯ್ತು. ಈ ಕಡೆ ಏನಾಯ್ತು, ಈ ಹುಡುಗ ಅದಕ್ಕೆ ನೀರನ್ನ ಬೆಳಿಗ್ಗೆನೂ ಹಾಕ್ತಾನೆ, ಮಧ್ಯಾಹ್ನನೂ ಹಾಕ್ತಾನೆ, ರಾತ್ರಿನೂ ಹಾಕ್ತಾನೆ. ಪೋಷಕಾಂಶಗಳನ್ನ ಸಿಕ್ಕಿದನ್ನೆಲ್ಲ ತಂದು ಆ ಗೊಬ್ಬರವನ್ನ ಹಾಕಿ ಆ ಗಿಡ ಬೇಗ ಬೇಗ ಬೆಳಿಬೇಕು, ಚೆನ್ನಾಗಿ ಬೆಳಿಬೇಕದು. ಯಾಕಂದ್ರೆ ಆ ತರ ಚೆನ್ನಾಗಿ ಬೆಳೆಸಿದ್ರೆ ಮಾತ್ರ ಅದು ಚೆನ್ನಾಗಿ ಬೆಳೆಯುತ್ತೆ ಅಂತ ಎಲ್ಲವನ್ನ ಕೊಡ್ತಾನೆ. ಆದ್ರೆ ಆ ಗಿಡಕ್ಕೆ ಎಲ್ಲ ಸಿಗ್ತಾ ಇದೆಯಲ್ಲ, ಇನ್ಯಾಕ್ ನಾನ್ ಹೀರ್ಕೊಳ್ಬೇಕು, ನಾನ್ ಯಾಕೆ ಕಷ್ಟ ಪಡ್ಬೇಕು, ಎಲ್ಲ ಬಾಯಿಗೆ ಬಂದು ಬೀಳ್ತಾ ಇದೆ. ಅದು ಬೇರನ್ನ ಕೆಳಗಡೆ ಬಿಡೋದೇ ಇಲ್ಲ ಜಾಸ್ತಿ. ಸಿಕ್ಕಿದ ನೀರನ್ನೇ ಆರಾಮ್ಸೆ ಹಿಡ್ಕೊಂಡು ಬೆಳೀತಾ ಬೆಳೀತಾ ಹೋಗುತ್ತೆ. ಚೆನ್ನಾಗೇನೋ ಮೇಲೆ ನೋಡುವಾಗ ಬೆಳೀತಾ ಇತ್ತು, ಆದ್ರೆ ಬಿರುಗಾಳಿ ಬಂದಿದ್ದನ್ನ ತಡ್ಕೊಳ್ಳೋದಕ್ಕೆ ಅದಕ್ಕೆ ಶಕ್ತಿ ಇರ್ಲಿಲ್ಲ. ಇದನ್ನೇ ಮಕ್ಕಳ ವಿಷಯಕ್ಕೆ ಕಂಪೇರ್ ಮಾಡಿ ಹೇಳ್ತಾರೆ. ಅವರಿಗೆ ಸಾಮರ್ಥ್ಯ ಇದೆ, ನಂಗೊತ್ತು ನಿಮ್ಮಲ್ಲೆಲ್ಲರಿಗೂ ಸಾಮರ್ಥ್ಯ ಇದೆ, ಆದ್ರೆ ನೀವ್ ಆ ಸಾಮರ್ಥ್ಯವನ್ನ ಬಳಸ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು. ನಾನು ತುಂಬಾ ಜನರ ಜೊತೆ ಮಾತಾಡುವಾಗ ನನಗಾದಂತ ಅನುಭವ, ಅವ್ರು ಹೇಳ್ತಾರೆ, ಮಕ್ಕಳಿಗೆ ಎಕ್ಸ್ಪೀರಿಯನ್ಸ್ ಮಾಡೋದನ್ನ ಬಿಡಿ, ಅನುಭವಗಳ ಕಲಿಕೆಯನ್ನ ಮಾಡ್ಕೊಡಿ, ಸಾಹಸ ಮಾಡೋದಕ್ಕೆ ಬಿಡಿ. ಅವರೇ ಹುಡ್ಕೊಂಡು ಹೋಗ್ಲಿ, ಅನ್ವೇಷಣೆ ಮಾಡ್ಲಿ. ಕಾಲೇಜಾ ಅವರೇ ಹುಡ್ಕೊಳ್ಳಿ, ಮುಂದೆ ಏನ್ ಮಾಡ್ಬೇಕು, ಜಾಬಾ, 10 ಇಂಟರ್ವ್ಯೂಗ್ ಹೋಗ್ಲಿ, 20 ಇಂಟರ್ವ್ಯೂಗ್ ಹೋಗ್ಲಿ, ಎಕ್ಸ್ಪೀರಿಯನ್ಸ್ ಆಗ್ಲಿ, ಕಲೀಲಿ, ಫೇಲ್ ಆಗ್ಲಿ, ಅವಮಾನ ಆಗ್ಲಿ, ನೋವು ಆಗ್ಲಿ, ಅದರಿಂದ ಅವರು ಕಲಿತಾರೆ, ಮತ್ತೆ ಮತ್ತೆ ಎದ್ದು ಬರ್ತಾರೆ. ಮುಂದೊಂದು ದಿನ ಅವ್ರಿಗೆ ಏನಾದ್ರೂ ನೋವಾದ್ರೂ, ಅವಮಾನ ಆದ್ರೂ, ಸೋಲಾದ್ರೂ ಅವ್ರು ಯಾವತ್ತೂ ಕೂಡ ಬೇರೆ ಕೆಟ್ಟ ನಿರ್ಧಾರಗಳನ್ನ ಯಾವತ್ತೂ ಮಾಡೋದಿಲ್ಲ. ಯಾರು ಎಷ್ಟು ಕಷ್ಟಪಡ್ತಾರೆ ನೋಡಿ, ಅವ್ರು ಅಷ್ಟೇ ಮುಂದೆ ಮೇಲೆ 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 ಹೋಗ್ತಾರೆ. ಮಕ್ಕಳಿಗೆ ಎಕ್ಸ್ಪೀರಿಯನ್ಸ್ ಮಾಡೋದನ್ನ ಬಿಡಿ, ಅನುಭವಗಳ ಕಲಿಕೆಯನ್ನ ಮಾಡ್ಕೊಡಿ, ಸಾಹಸ ಮಾಡೋದಕ್ಕೆ ಬಿಡಿ. ಅವರೇ ಹುಡ್ಕೊಂಡು ಹೋಗ್ಲಿ, ಅನ್ವೇಷಣೆ ಮಾಡ್ಲಿ.